ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ GPSTR ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಕಳೆದ ಪ್ರೀವಿಯಸ್ ವಿಡಿಯೋದಲ್ಲಿ 2022ನೇ ವರ್ಷದಲ್ಲಿ ನಡೆದಂತಹ GPSTR ನೇಮಕಾತಿ ಪರೀಕ್ಷೆಯ ಪತ್ರಿಕೆ 2 ಪೇಪರ್ 2 ನಲ್ಲಿ ಬರುವಂತಹ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ. ಸೊ ಪಾರ್ಟ್ 1 ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ 25 ಬಹು ಆಯ್ಕೆಯ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು, ಹಾಗೆಯೇ ಪಾರ್ಟ್ 2 ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ 25 ಬಹು ಆಯ್ಕೆಯ ಪ್ರಶ್ನೆಗಳು, ಹಾಗೆಯೇ ಪಾರ್ಟ್ 3 ವಿಡಿಯೋದಲ್ಲಿ 2 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ. ಹಾಗೆಯೇ ಪಾರ್ಟ್ 4 ವಿಡಿಯೋದಲ್ಲಿ 3 ಅಂಕಗಳ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಟ್ಟು 12 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಂದ್ರೆ ಈ ಪಾರ್ಟ್ 5 ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 2022ನೇ ಇಸವಿಯಲ್ಲಿ ನಡೆದಂತಹ GPSTR ನೇಮಕಾತಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾದಂತಹ 3 ಅಂಕಗಳ ಪ್ರಶ್ನೆಗಳನ್ನ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ಹಾಗಾಗಿ ನೀವು ಪಾರ್ಟ್ 1, ಪಾರ್ಟ್ 2 ಅಪ್ ಟು ಪಾರ್ಟ್ 4 ತನಕ ವಿಡಿಯೋವನ್ನ ಇನ್ನು ಕೂಡ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋವನ್ನ ನೋಡ್ಕೊಂಡು ನೆಕ್ಸ್ಟ್ ಈ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ನೋಡಿ. ನಾನು ಪ್ರಶ್ನೆ ಸಂಖ್ಯೆ 70ರವರೆಗಿನ ಪ್ರಶ್ನೆಯನ್ನ ಸಾಲ್ವ್ ಮಾಡಿದೆ. ಅವೆಲ್ಲವೂ ಕೂಡ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಆಗಿದ್ದವು ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಆ ವಿಡಿಯೋವನ್ನು ಕೂಡ ನೋಡಿ. 71ನೇ ಪ್ರಶ್ನೆಯನ್ನ ಗಮನಿಸಿ. ದ್ರವ್ಯರಾಶಿ 15 kg ಇರುವ ಒಂದು ಕಾಯವು 4 ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಚಲಿಸಿದಾಗ ಪಡೆಯುವ ಚಲನಾಶಕ್ತಿಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದ್ರವ್ಯರಾಶಿ ಮಾಸ್ ಕೊಟ್ಟಿದ್ದಾರೆ, ಅದು 15 kg 15 kg ಅಂತೆ. ಮಾಸ್ 15 kg. ಆ ಒಂದು ಕಾಯ 4 ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಚಲಿಸ್ತಾ ಇದೆ. ಸೊ ಹಾಗಾಗಿ ವೆಲಾಸಿಟಿಯನ್ನ ಕೊಟ್ಟಿದ್ದಾರೆ, ವೇಗವನ್ನ ಕೊಟ್ಟಿದ್ದಾರೆ 4 ಮೀಟರ್ ಪರ್ ಸೆಕೆಂಡ್. ಈ ರೀತಿ ಚಲಿಸ್ತಾ ಇರ್ಬೇಕಾದ್ರೆ ಸೊ ಆ ಒಂದು ಕಾಯ ಪಡೆಯುವಂತ ಚಲನಾಶಕ್ತಿಯನ್ನ ನಾವು ಇಲ್ಲಿ ಕಂಡು ಹಿಡಬೇಕು. ಸೊ ಚಲನಾಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿಯನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತ ಸೂತ್ರ ಯಾವ್ದು ಅಂತ ಹೇಳಿದ್ರೆ, ಕೈನೆಟಿಕ್ ಎನರ್ಜಿ KE ಅಥವಾ E = 12mv² ಅಂತೇಳಿ ನಾವು ನಮ್ಮ ಪ್ರೌಢಶಾಲಾ ಹಂತಗಳಲ್ಲಿ ಇವೆಲ್ಲವನ್ನು ಕೂಡ ಕಲ್ತಿದ್ದೇವೆ. ಕೈನೆಟಿಕ್ ಎನರ್ಜಿ = 12mv², where m is the mass of the body and v is the velocity of that body, uniform velocity. ಸ್ಥಿರ ವೇಗದಲ್ಲಿ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಾತ್ರ ಈ ರೀತಿ ನಾವು ಕೈನೆಟಿಕ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇದರ ಪ್ರಕಾರ ನಾವು ಎಲ್ಲಾ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ 12 ಇಂಟು ಇಲ್ಲಿ ಮಾಸ್ ಕೊಟ್ಟಿದ್ದಾರೆ 15 kg ಇಂಟು ವೆಲಾಸಿಟಿ ಸ್ಕ್ವೇರ್ ಅಂದ್ರೆ ವೆಲಾಸಿಟಿ 4 ಇಂಟು 4. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿ 2 1 2 4, ಉಳಿದಂತದ್ದು 15 ಗುಣಿಸು 8 ಅಂತೇಳಿ 15 ಗುಣಿಸು 8 ಮಾಡಿದಾಗ ನಮಗೆ 120 ಬರ್ತದೆ. ಸೊ ಇಲ್ಲಿ ಎನರ್ಜಿ ಆಗಿರೋದ್ರಿಂದ ಕೈನೆಟಿಕ್ ಎನರ್ಜಿ ಆಗಿರೋದ್ರಿಂದ ಶಕ್ತಿಯ ಏಕಮಾನ ಯಾವಾಗ್ಲೂ ಜೌಲ್, ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೌಲ್. ಸೊ ಈ ರೀತಿ ಬರೀಬೇಕು 120 ಜೌಲ್, ಕ್ಯಾಪಿಟಲ್ J. ನೆಕ್ಸ್ಟ್ ಕ್ವಶನ್ ನೋಡಿ. ರೇಖಾತ್ಮಕ ಚಲನೆಗೆ ಸಂಬಂಧಿಸಿದಂತೆ ಚಲನೆಯ 3 ಸಮೀಕರಣಗಳನ್ನ ಬರೆಯಿರಿ. ಸೊ ಇಲ್ಲಿ ರೇಖಾತ್ಮಕ ಚಲನೆ ಅಂದ್ರೆ ಲೀನಿಯರ್ ಈಕ್ವೇಷನ್ ಗೆ ಸಂಬಂಧಪಟ್ಟ ಹಾಗೆ ನಾವು ಚಲನೆಯ 3 ಸಮೀಕರಣಗಳನ್ನ ಬರೀಬೇಕು. ಸೊ 3 ಸಮೀಕರಣಗಳು ಯಾವುವು ಅಂತ ಹೇಳಿದ್ರೆ, ಸೊ ಒಂದು ರೇಖಾತ್ಮಕ ಚಲನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಸೂತ್ರ ಅಥವಾ ಸಮೀಕರಣ ಯಾವುದು ಅಂತ ಹೇಳಿದ್ರೆ, ಸೊ V = U plus AT. ಸೊ ಇಲ್ಲಿ V ಅಂತ ಹೇಳಿದ್ರೆ ಅಂತಿಮ ವೇಗ ಅಥವಾ ಫೈನಲ್ ವೆಲಾಸಿಟಿ, ಹಾಗೇನೆ U ಅಂತ ಹೇಳಿದ್ರೆ ಆರಂಭಿಕ ವೇಗ, ಇನಿಷಿಯಲ್ ವೆಲಾಸಿಟಿ, ಹಾಗೇನೆ A ಅಂತ ಹೇಳಿದ್ರೆ ವೇಗೋತ್ಕರ್ಷ ಅಥವಾ ಆಕ್ಸಲರೇಷನ್, ಇಲ್ಲಿ T ಅಂತ ಹೇಳಿದ್ರೆ ಸಮಯ, ಟೈಮ್. ಸೊ ಇವಿಷ್ಟು ಟರ್ಮ್ ಗಳನ್ನ ಕೂಡ ನೀವು ಬರಿಬೇಕು. V ಅಂದ್ರೇನು, U ಅಂದ್ರೇನು, A ಅಂದ್ರೇನು ಅಂಡ್ T ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ಕರೆಕ್ಟ್ ಆಗಿ ಅದನ್ನ ಬರೀಬೇಕು. ಸೂತ್ರ ಇದೊಂದು ಸೂತ್ರ ಆದ್ರೆ ಇನ್ನೊಂದು ಸೂತ್ರ ಯಾವ್ದು ಅಂತ ಹೇಳಿದ್ರೆ S = UT plus half AT², UT plus half AT². ಸೊ ಇದು ಕೂಡ ಇನ್ನೊಂದು ಸೂತ್ರ. S ಅಂತ ಹೇಳಿದ್ರೆ ಇಲ್ಲಿ ಸ್ಥಾನ ಪಲ್ಲಟ ಅಥವಾ ಚಲಿಸಿದ ದೂರ, ಸ್ಥಾನ ಪಲ್ಲಟ. ಸೊ ಉಳಿದೆಲ್ಲವೂ ಕೂಡ ಸೇಮ್. U ಅಂತ ಹೇಳಿದ್ರೆ ಆರಂಭಿಕ ವೇಗ, T ಅಂತ ಹೇಳಿದ್ರೆ ಸಮಯ, A ಅಂತ ಹೇಳಿದ್ರೆ ವೇಗೋತ್ಕರ್ಷ. ಇದು ಇನ್ನೊಂದು ಸಮೀಕರಣ. ಹಾಗೇನೆ ಇನ್ನೊಂದು ಸಮೀಕರಣ ಇದೆ. ಸೊ ಅದು ಯಾವುದಂದ್ರೆ
ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ವಿ ಸ್ಕ್ವೇರ್ ಸಮ ಯು ಸ್ಕ್ವೇರ್ ಪ್ಲಸ್ 2as. ಇದು ಕೂಡ ಚಲನೆಯ ರೇಖಾತ್ಮಕ ಚಲನೆಗೆ ಸಂಬಂಧಪಟ್ಟಂತೆ ಇರುವಂತ ಇನ್ನೊಂದು ಸೂತ್ರ. ಸೊ ವಿ ಅಂತ ಹೇಳಿದ್ರೆ ಅಂತಿಮ ವೇಗ, ಯು ಅಂತ ಹೇಳಿದ್ರೆ ಆರಂಭಿಕ ವೇಗ, ಹಾಗೇನೆ ಎ ಅಂತ ಹೇಳಿದ್ರೆ ವೇಗೋತ್ಕರ್ಷ, ಎಸ್ ಅಂತ ಹೇಳಿದ್ರೆ ಚಲಿಸಿದ ದೂರ ಅಥವಾ ಸ್ಥಾನಪಲ್ಲಟ. ಸೊ ಇಷ್ಟು ಬರಿಬೇಕು ನೀವು, ಬರೀ ಈಕ್ವೇಶನ್ ಅನ್ನ ಮಾತ್ರ ಬರೆಯುವುದಲ್ಲ. ಸೊ ಇಲ್ಲಿ ಟರ್ಮ್ಸ್ ಗಳನ್ನ ಕೂಡ ಏನು ಅಂತೇಳಿ ಬರಿಬೇಕು. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ವಿದ್ಯುತ್ ಮಂಡಲದಲ್ಲಿ ಈ ಕೆಳಕಂಡ ಸಾಧನ ಅಥವಾ ಉಪಕರಣಗಳನ್ನು ಸೂಚಿಸಲು ಬಳಸುವ ಸಂಕೇತಗಳನ್ನ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ 3 ಉಪಕರಣ ಅಥವಾ ಸಾಧನಗಳನ್ನ ಕೊಟ್ಟಿದ್ದಾರೆ. ಒಂದು ತಂತಿಯ ಕೀಲು, ಆ ವೈರ್ ಜಾಯಿಂಟ್, ಹಾಗೇನೆ ರಿಯೋಸ್ಟ್ಯಾಟ್, ಹಾಗೇನೆ ಮುಚ್ಚಿದ ಪ್ಲಗ್ ಕೀ, ಕ್ಲೋಸ್ಡ್ ಪ್ಲಗ್ ಕೀ. ಸೊ ನೋಡಿ ಇಲ್ಲಿ ತಂತಿಯ ಕೀಲು ನಾವು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ, ಸೊ ನೋಡಿ ಒಂದು ಸರ್ಕ್ಯೂಟ್ ಅಲ್ಲಿ ಈ ರೀತಿಯ ಒಂದು ನೇರ ತಂತಿ, ಇದರಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ. ಸೊ ಹಾಗೇನೆ ಇನ್ನೊಂದು ಲಂಬವಾಗಿ ಬಂದಿರುವಂತಹ ಇನ್ನೊಂದು ತಂತಿಯ ಮುಖಾಂತರ ಕೂಡ ವಿದ್ಯುತ್ ಪ್ರವಹಿಸ್ತಾ ಇದೆ. ಸೊ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಾಗ, ಸೊ ಈ ಪಾಯಿಂಟ್ ನಮಗೆ ಪರಸ್ಪರ ಟಚ್ ಆದ ಹಾಗೆ ಕಾಣ್ತದೆ. ಸೊ ಇವೆರಡು ಸಂಧಿಸುವ ಹಾಗೆ ಕಾಣ್ತದೆ. ಸೊ ಇವೆರಡು ಪರಸ್ಪರ ಸಂಧಿಸುವಂತ ತಂತಿಗಳು ಅಲ್ಲದೆ ಹೋದಲ್ಲಿ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಈ ರೀತಿ ಸಂಧಿಸುವಂತದಲ್ಲ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೇವೆ. ತಂತಿಯ ಕೀಲು, ಆ ವೈರ್ ಜಾಯಿಂಟ್. ಸೊ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ. ಸೊ ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಎರಡು ತಂತಿಗಳು ಪರಸ್ಪರ ಸಂಧಿಸುವುದಿಲ್ಲ, ಜಾಯಿಂಟ್ ಆಗಿಲ್ಲ ಅಂತೇಳಿ ಸೂಚಿಸ್ತದೆ. ಸೊ ಹಾಗಾಗಿ ಇದು ವೈರ್ ಜಾಯಿಂಟ್ ಅನ್ನ ಸೂಚಿಸುವಂತ ಒಂದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಹಾಗೆಯೇ ರಿಯೋಸ್ಟೇಟ್ ಅನ್ನ ನಾವು ಯಾವುದಕ್ಕೋಸ್ಕರ ಉಪಯೋಗಿಸ್ತೇವೆ ಅಂತ ಹೇಳಿದ್ರೆ, ಸೊ ನಾವು ಬದಲಾಗುವಂತ ವಿದ್ಯುತ್ ರೋಧವನ್ನ ಪಡೆಯಲು ನಾವು ರಿಯೋಸ್ಟ್ಯಾಟ್ ಅನ್ನುವಂತ ಒಂದು ಉಪಕರಣವನ್ನ ಬಳಸ್ತೀವಿ. ಆ ರಿಯೋಸ್ಟ್ಯಾಟ್ ಇಸ್ ಅ ಟೈಪ್ ಆಫ್ ವೇರಿಯಬಲ್ ರೆಸಿಸ್ಟರ್ used to control electrical current flow in a circuit by adjusting resistance. ಹಾಗಾಗಿ ರಿಯೋಸ್ಟ್ಯಾಟ್ ಅಂತ ಹೇಳಿದ್ರೆ, ಸೊ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ರೋಧವನ್ನ ನಿಯಂತ್ರಿಸುವಂತ ಒಂದು ಸಾಧನ. ಸೊ ನಮಗೆ ಆ ಒಂದು ಸರ್ಕ್ಯೂಟ್ ಅಲ್ಲಿ ಎಷ್ಟು ಪ್ರಮಾಣದ ವಿದ್ಯುತ್ ಹರಿಬೇಕು, ಎಲೆಕ್ಟ್ರಿಕ್ ಫ್ಲೋ ಎಷ್ಟು ಇರಬೇಕು ಅಂತೇಳಿ ನಾವು ಆ ರೆಸಿಸ್ಟೆನ್ಸ್ ಅನ್ನ ನಾವು ವೇರಿಯೇಷನ್ ಮಾಡಬಹುದು, ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಸೊ ಇಂಥ ಒಂದು ಸಾಧನವನ್ನ ನಾವು ರಿಯೋಸ್ಟ್ಯಾಟ್ ಅಂತ ಹೇಳಿ ಕರಿತೇವೆ. ಸೊ ಸಾಮಾನ್ಯವಾಗಿ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ರಿಯೋಸ್ಟ್ಯಾಟ್ ಅನ್ನ ನಾವು ಈ ರೀತಿ ವೇರಿಯಬಲ್ ರೆಸಿಸ್ಟೆನ್ಸ್, ಸೊ ರೆಸಿಸ್ಟೆನ್ಸ್ ಅನ್ನ ನಾವು ಈ ರೀತಿ ಸೂಚಿಸ್ತಲ್ವಾ, ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ಈ ರೀತಿ ಸೂಚಿಸ್ತೇವೆ, ರೆಸಿಸ್ಟರ್ ಅನ್ನ. ರಿಯೋಸ್ಟ್ಯಾಟ್ ಅನ್ನ ನಾವು ಯೂಸ್ ಮಾಡುವಂತದ್ದು ವೇರಿಯಬಲ್ ರೆಸಿಸ್ಟೆನ್ಸ್ ಅನ್ನ ಪಡೆಯೋದಕ್ಕೋಸ್ಕರ. ಸೊ ಹಾಗಾಗಿ ಇಲ್ಲಿ ರಿಯೋಸ್ಟ್ಯಾಟ್ ಅನ್ನ ನಾವು ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡಿದ್ರೆ, ಸೊ ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಒಂದು ರೆಸಿಸ್ಟರ್ ನ ಸರ್ಕ್ಯೂಟ್, ಇನ್ನೊಂದು ಇದರ ಮೇಲೆ ಒಂದು ಆರೋ ಮಾರ್ಕ್, ಕ್ರಾಸ್ ಆಗಿ ಒಂದು ಆರೋ ಮಾರ್ಕ್. ಸೊ ಈ ತರ ರೆಪ್ರೆಸೆಂಟ್ ಮಾಡಿದ್ರೆ, ಸೊ ಅಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿ ಅರ್ಥ. ಹಾಗೇನೆ ಮುಚ್ಚಿದ ಪ್ಲಗ್ ಕೀ, ಕ್ಲೋಸ್ಡ್ ಪ್ಲಗ್ ಕೀ. ಸೊ ಕ್ಲೋಸ್ಡ್ ಪ್ಲಗ್ ಕೀ ಅನ್ನು ನಾವು ರೆಪ್ರೆಸೆಂಟ್ ಮಾಡುವಾಗ, ಸೊ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಈ ರೀತಿ ಈ ಎರಡು ಬ್ರಾಕೆಟ್ ಗಳ ಮಧ್ಯೆ ಒಂದು ಡಾಟ್ ಅನ್ನು ಇಟ್ಟು ರೆಪ್ರೆಸೆಂಟ್ ಮಾಡ್ತೇವೆ. ಮುಚ್ಚಿದ ಪ್ಲಗ್ ಕೀ ಅಥವಾ ಕ್ಲೋಸ್ಡ್ ಪ್ಲಗ್ ಕೀಯನ್ನ ಈ ರೀತಿ ಎರಡು ಬ್ರಾಕೆಟ್ ಗಳ ನಡುವೆ ಒಂದು ಚುಕ್ಕಿಯನ್ನು, ಒಂದು ಡಾಟ್ ಅನ್ನು ಇಟ್ಟು ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ ಓಪನ್ ಪ್ಲಗ್ ಕೀ ಅಂತ ಹೇಳಿದ್ರೆ ಈ ರೀತಿ ಓಪನ್, ಇಲ್ಲಿ ಯಾವುದೇ ಡಾಟ್ ಇರುವುದಿಲ್ಲ, ಇದು ಓಪನ್ ಪ್ಲಗ್ ಕೀ. ಸೊ ಇದು ಓಪನ್ ಪ್ಲಗ್ ಕೀ, ಇದು ಕ್ಲೋಸ್ಡ್ ಪ್ಲಗ್ ಕೀ. ಈ ತರ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಹಾಗೇನೆ ಇವಲ್ಲದೆ ಕೆಲವೊಂದಿಷ್ಟು ಸರ್ಕ್ಯೂಟ್ ಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರಬಹುದು. ಯಾವ ರೀತಿಯಲ್ಲಿ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಕೆಲವೊಂದಿಷ್ಟು ಸಾಧನಗಳನ್ನ ರೆಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳಿ ನೋಡಿ. ರೆಸಿಸ್ಟರ್, ನಾನು ಈಗಾಗಲೇ ಹೇಳಿದಾಗೆ ರೆಸಿಸ್ಟರ್ ಅನ್ನ ಸಾಮಾನ್ಯವಾಗಿ ಈ ರೀತಿ ಸರ್ಕ್ಯೂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಅದು ವೇರಿಯಬಲ್ ರೆಸಿಸ್ಟೆನ್ಸ್ ಆಗಿದ್ರೆ ರಿಯೋಸ್ಟ್ಯಾಟ್ ಅನ್ನ ಯೂಸ್ ಮಾಡಿದ್ರೆ, ಸೊ ಈ ರೀತಿ ಒಂದು ಆರೋ ಮಾರ್ಕ್ ಅನ್ನ ಯೂಸ್ ಮಾಡ್ತೇವೆ. ಸೊ ಕೆಪಾಸಿಟರ್ ಅನ್ನ ನಾವು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಾಗ, ಸೊ ನಾವು ಈ ತರ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಈ ತರ ರೆಪ್ರೆಸೆಂಟ್ ಮಾಡ್ತೇವೆ. ಎರಡು ಈಕ್ವಲ್ ಹೈಟ್ ಇರುವಂತಹ ಲೈನ್ಸ್ಗಳು, ಹಾಗೇನೆ ಇಂಡಕ್ಟರ್. ಸೊ ಇಂಡಕ್ಟರ್ ಅನ್ನ ಸಾಮಾನ್ಯವಾಗಿ ಕಾಯಿಲ್ ರೂಪದಲ್ಲಿ, ಸೊ ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ ಸರ್ಕ್ಯೂಟ್ ಅಲ್ಲಿ. ಸೊ ಬಲ್ಬ್ ಅನ್ನ ನಾವು ಸರ್ಕ್ಯೂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಾಗ ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ, ಸರ್ಕ್ಯೂಟ್ ಅಲ್ಲಿ ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಹಾಗೇನೆ ಲ್ಯಾಂಪ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಸಂದರ್ಭದಲ್ಲಿ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ, ಈ ರೀತಿ ಸರ್ಕ್ಯೂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಇದು ಲ್ಯಾಂಪ್. ಹಾಗೇನೆ ಫ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡುವಾಗ, ಸೊ ಈ ರೀತಿ ಫ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗೇನೆ ಡಯೋಡ್. ಸೊ ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳಿದ್ರೆ,
ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ, ನೋಡ್ಕೊಳ್ಳಿ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ ಡಯೋಡ್. ಹಾಗೆಯೇ ಐರನ್ ಕೋರ್ ಇಂಡಕ್ಟರ್. ಐರನ್ ಕೋರ್ ಇಂಡಕ್ಟರ್ ಅನ್ನ ನಾವು ಸಾಮಾನ್ಯವಾಗಿ, ಇದು ಇಂಡಕ್ಟರ್, ಐರನ್ ಕೋರ್ ಇಂಡಕ್ಟರ್ ಅನ್ನ ಸಾಮಾನ್ಯವಾಗಿ ಈ ರೀತಿ ರೆಪ್ರೆಸೆಂಟ್, ಮೇಲೆ ಒಂದು ಲೈನ್ ಅಷ್ಟೇ, ಅಡ್ಡಗೆರೆ ಅಷ್ಟೇ, ಇಂಡಕ್ಟರ್ ಮೇಲೆ ಒಂದು ಲೈನ್. ಹಾಗೆಯೇ ಲೈಟ್ ಎಮಿಟಿಂಗ್ ಡಯೋಡ್. ಸೊ ಡಯೋಡ್ ನ ಸಿಂಬಲ್ ಅನ್ನು ನೀವು ಇಲ್ಲಿ ನೋಡಬಹುದು, ಇದು ಡಯೋಡ್. ಲೈಟ್ ಎಮಿಟಿಂಗ್ ಡಯೋಡ್ ಅನ್ನು ನಾವು ಸ್ಪೆಸಿಫಿಕಲಿ ರೆಪ್ರೆಸೆಂಟ್ ಮಾಡುವಾಗ, ಎಲ್ಇಡಿ ಅನ್ನು ಸ್ಪೆಸಿಫಿಕಲಿ ರೆಪ್ರೆಸೆಂಟ್ ಮಾಡುವಾಗ, ಸೊ ಈ ರೀತಿ ಮೇಲೆ ಒಂದು ಆರೋ ಮಾರ್ಕ್ ಅನ್ನು ಹಾಕ್ತೇವೆ, ಒಂದೆರಡು ಆರೋ ಮಾರ್ಕ್ ಅನ್ನು ಹಾಕ್ತೇವೆ ಇಲ್ಲಿ ಮೇಲ್ಗಡೆ. ಸೊ ಹಾಗೇನೆ ಸ್ವಿಚ್ ಅನ್ನ ನಾವು ರೆಪ್ರೆಸೆಂಟ್ ಮಾಡುವಾಗ ಇಲ್ಲಿ ನೋಡಿ, ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ. ಹಾಗೇನೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ಇರುವಂತದ್ದು ಇಂಡಕ್ಟರ್ ಕಾಯಿಲ್. ಸೊ ನೋಡಿ, ಈ ರೀತಿ ಇಂಡಕ್ಟರ್ ಕಾಯಿಲ್ಗಳು ಎರಡು ಸೈಡ್ ಅಲ್ಲಿ, ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ, ಸೊ ಅವುಗಳ ಮಧ್ಯೆ ಎರಡು ಲೈನ್ಸ್. ಸೊ ಈ ರೀತಿ ನಾವು ಟ್ರಾನ್ಸ್ಫಾರ್ಮರ್ ಅನ್ನ ರೆಪ್ರೆಸೆಂಟ್ ಮಾಡ್ತೇವೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಲ್ಲಿ. ಸೊ ಇದಲ್ಲದೆ ಬೇರೆ ಸಿಂಬಲ್ಸ್ ಗಳನ್ನ ಕೂಡ ಕೇಳಬಹುದು, ಎಲ್ಲವನ್ನು ಕೂಡ ನೋಡಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಲ್ಲಿ ನಾವು ಯೂಸ್ ಮಾಡುವಂತ ಸಿಂಬಲ್ಸ್. ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣದ ಮುಂದೆ ಪ್ರಧಾನಾಕ್ಷದ ಮೇಲೆ ಅಂದ್ರೆ ಎಫ್ ನಲ್ಲಿ ಒಂದು ವಸ್ತುವನ್ನು ಇರಿಸಿದಾಗ ಮೂಡುವ ಪ್ರತಿಬಿಂಬದ ರಚನೆಯನ್ನ ತೋರಿಸುವಂತ ರೇಖಾಚಿತ್ರವನ್ನ ಬರೆದು ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನ ಬರೆಯಿರಿ. ಒಂದು ನಿಮ್ನ ದರ್ಪಣ ಕಾನ್ಕೇವ್ ಮಿರರ್ ನ ಮುಂದೆ ಅದರ ಪ್ರಧಾನಾಕ್ಷದ ಮೇಲೆ ಒಂದು ವಸ್ತುವನ್ನ ಇರಿಸಿದಂತ ಸಂದರ್ಭದಲ್ಲಿ ಮೂಡುವಂತ ಪ್ರತಿಬಿಂಬದ ರಚನೆಯನ್ನ ತೋರಿಸುವಂತ ರೇಖಾಚಿತ್ರವನ್ನ ಬರಿಬೇಕು. ಬರೆದು ಆ ಒಂದು ಪ್ರತಿಬಿಂಬ ಹೇಗಿರ್ತದೆ, ಸೊ ಅದರ ಸ್ವಭಾವವೇನು ಮತ್ತು ಅದರ ಸ್ಥಾನ, ಆ ಪ್ರತಿಬಿಂಬದ ಸ್ಥಾನ ಯಾವ ರೀತಿ, ಯಾವ ಸ್ಥಾನದಲ್ಲಿ ಪ್ರತಿಬಿಂಬ ಮೂಡ್ತದೆ ಅಂತ ಹೇಳಿ ನಾವು ಬರಿಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಈ ಚಿತ್ರವನ್ನ ಗಮನಿಸಿ, ಇದೊಂದು ನಿಮ್ನ ದರ್ಪಣ. ಸೊ ಈ ನಿಮ್ನ ದರ್ಪಣದ ಪ್ರಧಾನ ಸಂಗಮದಲ್ಲಿ ಅಂದ್ರೆ ಎಫ್ ಬಿಂದುವಿನಲ್ಲಿ ಒಂದು ವಸ್ತುವನ್ನ ಇಟ್ಟಿದ್ದಾರೆ. ಸೊ ಈ ಬ್ಲೂ ಕಲರ್ ಅಲ್ಲಿ ಕಾಣುವಂತದ್ದು ಒಂದು ವಸ್ತು. ಸೊ ಇದನ್ನ ಇಟ್ಟಿದ್ದಾರೆ. ಸೊ ಇದನ್ನ ಈ ರೀತಿ ಇಟ್ಟಂತ ಸಂದರ್ಭದಲ್ಲಿ ಈ ವಸ್ತುವಿನ ಪ್ರತಿಬಿಂಬ ಅನಂತ ದೂರದಲ್ಲಿ ಮೂಡುತ್ತದೆ, ಅನಂತ ದೂರದಲ್ಲಿ, ಅಟ್ ಇನ್ಫಿನಿಟಿ. ಸೊ ಇದರ ಪ್ರತಿಬಿಂಬ ಮೂಡುವಂತದ್ದು ಇಲ್ಲಿ ನೋಡಿ, ಇದು ಈ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಮೂಡುವಂತದ್ದು. ಸೊ ಪ್ರತಿಬಿಂಬ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಸೊ ಈ ರೀತಿ ಇರ್ತದೆ, ತಲೆ ಕೆಳಗಾದ ಪ್ರತಿಬಿಂಬ. ಸೊ ಇಲ್ಲಿ ಆರೋ ಮಾರ್ಕ್ ಅಪ್ವರ್ಡ್ ಇತ್ತು, ಇಲ್ಲಿ ಆರೋ ಮಾರ್ಕ್ ಇನ್ವರ್ಡ್ ಇದೆ, ಹಾಗಾಗಿ ತಲೆ ಕೆಳಗಾದ ಪ್ರತಿಬಿಂಬ ಮೂಡ್ತದೆ. ಸೊ ಮತ್ತು ಇಲ್ಲಿ ಈ ಗಾತ್ರವನ್ನ ಗಮನಿಸಿ, ಈ ವಸ್ತು ಇಲ್ಲಿ ಇಟ್ಟಂತ ವಸ್ತು ಈ ರೀತಿ ಇದೆ, ಇಷ್ಟು ಚಿಕ್ಕದಾಗಿದೆ. ಅನಂತ ದೂರದಲ್ಲಿ ಪ್ರತಿಬಿಂಬ ಉಂಟಾದಂತ ಸಂದರ್ಭದಲ್ಲಿ ಇಲ್ಲಿ ಪ್ರತಿಬಿಂಬ ತಲೆ ಕೆಳಗಾಗಿದೆ, ಇನ್ವರ್ಟೆಡ್ ಇಮೇಜ್. ಸೊ ಹಾಗಾಗಿ ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಸೊ ಇಲ್ಲಿ ಏನೆಲ್ಲ ಕೇಳಿದರೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ನೋಡಿ, ಅವರು ಸ್ಥಾನ ಹೇಗಿರ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ವಸ್ತುವನ್ನ ಪ್ರಧಾನ ಸಂಗಮ ಅಂದ್ರೆ ಎಫ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಪ್ರತಿಬಿಂಬವು ಅನಂತ ದೂರದಲ್ಲಿ ಉಂಟಾಗುತ್ತದೆ. ಇದು ಇಂಪಾರ್ಟೆಂಟ್, ಅನಂತ ದೂರದಲ್ಲಿ ಅನ್ನುವಂಥದ್ದು, ಎಟ್ ಇನ್ಫಿನಿಟಿ ಉಂಟಾಗ್ತದೆ. ಸೊ ಪ್ರತಿಬಿಂಬದ ಸ್ವಭಾವ ಹೇಗಿರ್ತದೆ ಅಂತ ಹೇಳಿದ್ರೆ, ಪ್ರತಿಬಿಂಬವು ಸತ್ಯ ಅಂದ್ರೆ ಇದು ರಿಯಲ್ ಇಮೇಜ್, ತಲೆ ಕೆಳಗಾದ, ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, ಇದು ತಲೆ ಕೆಳಗಾದ ಇಮೇಜ್, ಇನ್ವರ್ಟೆಡ್ ಇಮೇಜ್. ಈ ರೀತಿ ಅಪ್ವರ್ಡ್ ಆರೋ ಮಾರ್ಕ್ ಇಲ್ಲ ಇತ್ತು. ಸೊ ಪ್ರತಿಬಿಂಬ ಉಂಟಾದಂತ ಸಂದರ್ಭದಲ್ಲಿ ಈ ರೀತಿ ಡೌನ್ವರ್ಡ್ ಆರೋ ಮಾರ್ಕ್ ಇದೆ, ಹಾಗಾಗಿ ಇದು ತಲೆ ಕೆಳಗಾದ ಪ್ರತಿಬಿಂಬ ಮತ್ತು ಅತ್ಯಂತ ದೊಡ್ಡದಾದ ಅಂದ್ರೆ ಹೈಲಿ ಎನ್ಲಾರ್ಜ್ಡ್ ಪ್ರತಿಬಿಂಬ ಆಗಿರುತ್ತದೆ. ಸೊ ಚಿತ್ರದಲ್ಲಿ ನೀವು ಗಮನಿಸಬಹುದು, ಇದಕ್ಕಿಂತ ತುಂಬಾ ದೊಡ್ಡದಾಗಿರುವಂತ, ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುವಂತ ಪ್ರತಿಬಿಂಬ ಉಂಟಾಗ್ತದೆ. ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಈ ರೇಖಾಚಿತ್ರದಲ್ಲಿ ವಸ್ತುವಿನಿಂದ ಹೊರಟ ಒಂದು ರೇಖೆ ದರ್ಪಣಕ್ಕೆ ಬೆಳೆದು ಎಫ್ ಮೂಲಕ ಹಾದು ಹೋಗುತ್ತದೆ, ಮತ್ತೊಂದು ಸಿ ವಕ್ರತಾ ಕೇಂದ್ರದ ಮುಖಾಂತರ ಹಿಂದಿರುಗ್ತದೆ. ಅಂದ್ರೆ ಈ ರೇಯನ್ನ ಹೇಳ್ತಿರುವಂತದ್ದು ಸಿ ವಕ್ರತಾ ಕೇಂದ್ರದ ಮುಖಾಂತರ ಹಿಂದಿರುಗ್ತದೆ. ಸೊ ಇವೆರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರ್ತವೆ. ಈ ಎರಡು ರೇಖೆಗಳನ್ನ ಗಮನಿಸಿ. ಸೊ ಈ ರೇಖೆ ಮತ್ತು ಈ ರೇಖೆ, ಸೊ ಲೈನ್ 1 L1 ಮತ್ತು L2 ಅಂತ ಕೊಡಿ. ಸೊ ಎರಡು ರೇಖೆಗಳು ಪರಸ್ಪರ ಸಮಾನಾಂತರವಾಗಿರುತ್ತವೆ. L1 ಪ್ಯಾರಲಲ್ ಟು L2 ಈ ರೀತಿ ಪ್ಯಾರಲಲ್ ಆಗಿರ್ತದೆ. ಎರಡು ಲೈನ್ಸ್ಗಳು ಸಮಾಂತರ ಸರಳ ರೇಖೆಗಳು ಆಗಿರ್ತದೆ. ಸೊ ಇವಿಷ್ಟನ್ನ ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ, ಇಲ್ಲೆಲ್ಲ ಪಾಯಿಂಟ್ಸ್ ಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದೇನೆ, ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ, ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಒಂದು ಸ್ಥಾನ, ಸ್ವಭಾವ ಮತ್ತು ಮುಂದುವರೆದು ರೇಖಾಚಿತ್ರದ ಬಗ್ಗೆ ಬರಿಬೇಕು ನೀವು. ಮುಂದಿನ ಪ್ರಶ್ನೆ ನೋಡಿ, ಗಾಜಿನ ತ್ರಿಭುಜ ಪಟ್ಟಕದ ಮೂಲಕ ಬಿಳಿಯ ಬೆಳಕಿನ ವರ್ಣ ವಿಭಜನೆಯನ್ನು ಚಿತ್ರದ ಸಹಾಯದಿಂದ ವಿವರಿಸಿ.
ಸೊ ಒಂದು ಗಾಜಿನ ತ್ರಿಭುಜ ಪಟ್ಟಕದ ಮುಖಾಂತರ ಬಿಳಿಯ ಬೆಳಕನ್ನ ಹಾಯಿಸಿದಾಗ ಅದು ಆ ಬೆಳಕು ಏನಾಗ್ತದೆ ಅಂತ ಹೇಳಿದ್ರೆ, ಬೆಳಕು ಅದರ 7 ಘಟಕ ಬಣ್ಣಗಳಾಗಿ ವಿಭಜನೆಗೆ ಒಳಪಡ್ತದೆ. ಇದನ್ನೇ ನಾವು ಬೆಳಕಿನ ವರ್ಣ ವಿಭಜನೆ ಅಂತೇಳಿ ಕರಿತೇವೆ, ದ ಡಿಸ್ಪರ್ಷನ್ ಆಫ್ ಲೈಟ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಈ ಪಟ್ಟಕದ ಈ ರೀತಿಯ ಆಕಾರದಿಂದಾಗಿ, ಪ್ರಿಸಮ್ನ ಈ ಒಂದು ಶೇಪ್ ನಿಂದಾಗಿ ಬೆಳಕಿನ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಕೋನಗಳಲ್ಲಿ ಬಾಗ್ತವೆ. ಸೊ ನೇರಳೆ ಬಣ್ಣ ಅತಿ ಹೆಚ್ಚು ಬಾಗ್ತದೆ, ಹಾಗೆಯೇ ಕೆಂಪು ಬಣ್ಣ ಅತಿ ಕಡಿಮೆ ಬಾಗ್ತದೆ. ಸೊ ಇದರಿಂದ ಪರದೆಯ ಮೇಲೆ, ಸ್ಕ್ರೀನ್ ನ ಮೇಲೆ ವಿಬ್ಗ್ಯೂರ್, ನೇರಳೆ, ಇಂಡಿಗೋ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು ಈ ರೀತಿಯ ಒಂದು ವರ್ಣಪಟಲ ಮೂಡ್ತದೆ. ವಿಬ್ಗ್ಯೂರ್ ಸ್ಪೆಕ್ಟ್ರಮ್ ಅಂತೇಳಿ ಕರಿತೇವೆ. ಸೊ ಈ ರೀತಿ ಸಪ್ತ ವರ್ಣಗಳ ಒಂದು ರೋಹಿತ ನಿಮಗೆ ಮೂಡ್ತದೆ. ಸೊ ಒಂದು ತ್ರಿಭುಜ ಪಟ್ಟಕ ಅಥವಾ ಅಶ್ರಕದ ಮುಖಾಂತರ ಬಿಳಿಯ ಬೆಳಕನ್ನ ಹಾಯಿಸಿದಾಗ ನೀವು ಚಿತ್ರದಲ್ಲಿ ನೋಡ್ಬೋದು. ಸೊ ಈ ಬಿಳಿಯ ಬೆಳಕು ವಿಭಜನೆಗೆ ಒಳಪಡ್ತದೆ. ಸೊ 7 ಘಟಕ ಬಣ್ಣಗಳಾಗಿ, ಸಪ್ತ ವರ್ಣಗಳಾಗಿ ವಿಭಜನೆ ಹೊಂದುತ್ತದೆ. ಸೊ ಈ ಬಣ್ಣಗಳು ಸೊ ಅವುಗಳ ವೇವ್ ಲೆಂತ್ಗೆ ಅನುಗುಣವಾಗಿ ಬೇರೆ ಬೇರೆ ಕೋನಗಳಲ್ಲಿ ಬಾಗ್ತವೆ. ಸೊ ಅದರಲ್ಲಿ ನೇರಳೆ ಬಣ್ಣ ಹೆಚ್ಚು ಬಾಗ್ತದೆ, ಇಲ್ಲಿ ನೀವು ಗಮನಿಸಬಹುದು. ನೇರಳೆ ಬಣ್ಣ ಹೆಚ್ಚು ಬಾಗುವಂತದ್ದು. ಆನಂತರ ಬ್ಲೂ, ನೀಲಿ ಬಣ್ಣ, ಆನಂತರ ಹಸಿರು, ಹಳದಿ, ಕೇಸರಿ ಮತ್ತು ಸೊ ಈ ರೀತಿ ಪರದೆಯ ಮೇಲೆ ವಿಬ್ಗ್ಯೂರ್ ವರ್ಣಪಟಲ ಮೂಡ್ತದೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್. ಮುಂದಿನ ಪ್ರಶ್ನೆಯನ್ನು ನೋಡಿ. ಲವಣ ದ್ರಾವಣದ ವಾಹಕತೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಇವುಗಳನ್ನ ಗುರುತಿಸಿ ಅಂತೇಳಿ ಕೇಳಿದ್ರೆ. ಸೊ ಲವಣ ದ್ರಾವಣ ಅಥವಾ ಸಾಲ್ಟ್ ಸೊಲ್ಯೂಷನ್ ನ ಮೂಲಕ ವಿದ್ಯುತ್ ಪ್ರವಹಿಸ್ತದೋ ಇಲ್ವಾ ಅಂತೇಳಿ ಪರೀಕ್ಷಿಸೋದಕ್ಕೋಸ್ಕರ ನಾವು ಪ್ರಯೋಗಶಾಲೆಯಲ್ಲಿ ಒಂದು ಸರಳವಾಗಿರುವಂತಹ ಒಂದು ಪ್ರಯೋಗವನ್ನ ನಡೆಸಬಹುದು. ಸೊ ಈ ಪ್ರಯೋಗದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ಸೊ ಒಂದು ಬೀಕರ್ ಅನ್ನ ತೆಗೆದುಕೊಳ್ತೇವೆ. ಸೊ ಆ ಒಂದು ಬೀಕರ್ ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪಿನ ದ್ರಾವಣ ಅಥವಾ ಸಾಲ್ಟ್ ಸೊಲ್ಯೂಷನ್ ಅನ್ನ ಹಾಕ್ತೇವೆ. ಸೊ ಅದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, ಉಪ್ಪಿನ ದ್ರಾವಣ ಆಗ್ಬಹುದು, ಅದನ್ನ ತಗೊಳ್ಬಹುದು. ಸೊ ಆನಂತರ 2 ಗ್ರಾಫೈಟ್ ದಂಡಗಳನ್ನ ತೆಗೆದುಕೊಳ್ಬೇಕು, ಗ್ರಾಫೈಟ್ ರಾಡ್ ಅಂತೇಳಿ ಅದನ್ನ ತೆಗೆದುಕೊಳ್ಬೇಕು. ಸಣ್ಣದಂತ 2 ಗ್ರಾಫೈಟ್ ರಾಡ್ ಗಳನ್ನ ತೆಗೆದುಕೊಳ್ಬೇಕು. ಸೊ ಗ್ರಾಫೈಟ್ ರಾಡ್ ನ ಒಂದು ತುದಿಯನ್ನ ಬ್ಯಾಟರಿಯ ಆನೋಡ್ಗೆ ಕನೆಕ್ಟ್ ಮಾಡಬೇಕು, ಹಾಗೆ ಇನ್ನೊಂದು ತುದಿಯನ್ನ ಕ್ಯಾಥೋಡ್ಗೆ ಕನೆಕ್ಟ್ ಮಾಡಬೇಕು. ಸೊ ಕನೆಕ್ಟ್ ಮಾಡಿ ಅದೇ ಸರ್ಕ್ಯೂಟ್ ಅಲ್ಲಿ ಒಂದು ಬಲ್ಬ್ ಅನ್ನ ಫಿಕ್ಸ್ ಮಾಡಬೇಕು, ಬಲ್ಬ್ ಅನ್ನ ಜೋಡಿಸಬೇಕು, ಹಾಗೆಯೇ ಇನ್ನೊಂದು ಸ್ವಿಚ್ ಅನ್ನು ಕೂಡ ಜೋಡಿಸಬೇಕು. ಸೊ ಇಲ್ಲಿ ನೀವು ಗಮನಿಸಬಹುದು, ಚಿತ್ರದಲ್ಲಿ ಗಮನಿಸಬಹುದು. ಸೊ ಇದೊಂದು ಬೀಕರ್. ಸೊ ಬೀಕರ್ ನಲ್ಲಿ ನಾವು ಸಾಲ್ಟ್ ಸೊಲ್ಯೂಷನ್ ಅನ್ನ ತಗೊಂಡಿದ್ದೇವೆ. ಸೊ ಹಾಗೇನೆ 2 ಗ್ರಾಫೈಟ್ ರಾಡ್ಗಳು, ಇವು ಗ್ರಾಫೈಟ್ ರಾಡ್ಗಳು ಇಲ್ಲಿ ನೋಡ್ಬೋದು ನೀವು. 2 ಕೂಡ ಗ್ರಾಫೈಟ್ ರಾಡ್ಗಳು, 2 ತಗೊಂಡಿದ್ದೇವೆ. ಸೊ ಸರ್ಕ್ಯೂಟ್ ಅಲ್ಲಿ ಒಂದು ಬಲ್ಬ್ ಅನ್ನ ಕನೆಕ್ಟ್ ಮಾಡಿದ್ದೇವೆ, ಬ್ಯಾಟರಿಯನ್ನ ಕನೆಕ್ಟ್ ಮಾಡಿದ್ದೇವೆ. ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ ಅನ್ನ ಒಂದು ಗ್ರಾಫೈಟ್ ರೋಡ್ಗೆ, ಪಾಸಿಟಿವ್ ಟರ್ಮಿನಲ್ ಅನ್ನ ಇನ್ನೊಂದು ಗ್ರಾಫೈಟ್ ರೋಡ್ಗೆ ಕನೆಕ್ಟ್ ಮಾಡಿ, ಆನಂತರ ಈ 2 ಗ್ರಾಫೈಟ್ ರಾಡ್ಗಳನ್ನ ಈ ಬೀಕರ್ ನಲ್ಲಿರುವಂತ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಬೇಕು, ಮುಳುಗಿಸಬೇಕು. ಸೊ ಮುಳುಗಿಸಿ ನೆಕ್ಸ್ಟ್ ಇಲ್ಲಿ ಸ್ವಿಚ್ ಅನ್ನ ಆನ್ ಮಾಡಿದ ಸಂದರ್ಭದಲ್ಲಿ ಸ್ವಿಚ್ ಅನ್ನು ಆನ್ ಮಾಡಬೇಕು. ಆನ್ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಬಲ್ಬ್ ಉರಿತದೆ, ಈ ರೀತಿ ಬಲ್ಬ್ ಉರಿತದೆ. ಸೊ ಇದು ಏನನ್ನ ಸೂಚಿಸಿದೆ ಅಂತ ಹೇಳಿದ್ರೆ, ಈ ಒಂದು ಉಪ್ಪಿನ ದ್ರಾವಣದ ಮುಖಾಂತರ ವಿದ್ಯುತ್ ಹರಿತಾ ಇದೆ. ಸೊ ಇಲ್ಲಿ 2 ಪ್ರತ್ಯೇಕವಾಗಿರುವಂತಹ ಗ್ರಾಫೈಟ್ ರಾಡ್ಗಳಲ್ವಾ. ಸೊ ಇವುಗಳು ಕನೆಕ್ಟ್ ಆಗಿರುವಂತದ್ದು ಥ್ರೂ ಸಾಲ್ಟ್ ಸೊಲ್ಯೂಷನ್ ಮುಖಾಂತರ ಇವುಗಳು ಕನೆಕ್ಟ್ ಆಗಿದೆ. ಎಲ್ಲೂ ಕೂಡ ಪರಸ್ಪರ ಈ ಗ್ರಾಫೈಟ್ ರಾಡ್ಗಳು ಕನೆಕ್ಟ್ ಆಗಿಲ್ಲ, ಪರಸ್ಪರ ಕನೆಕ್ಟ್ ಆಗಿರುವಂತದ್ದು ಸಾಲ್ಟ್ ಸೊಲ್ಯೂಷನ್ ನ ಮುಖಾಂತರ. ಸೊ ಹಾಗಾಗಿ ಇದರಿಂದ ನಾವು ಏನನ್ನು ಕಂಡುಕೊಳ್ಬಹುದು ಅಂತ ಹೇಳಿದ್ರೆ, ಈ ಸಾಲ್ಟ್ ಸೊಲ್ಯೂಷನ್ ಅಥವಾ ಉಪ್ಪಿನ ದ್ರಾವಣದ ಮೂಲಕ ಕೂಡ ವಿದ್ಯುತ್ ಹರಿತದೆ. ಹಾಗಾಗಿ ಈ ವಿದ್ಯುತ್ ಹರಿದು ಇಲ್ಲಿ ಬಲ್ಬ್ ಉರಿದಿರುವಂತದ್ದು. ಇದನ್ನ ಕಂಡುಕೊಳ್ಳಿಕ್ಕೆ ಈ ಒಂದು ಸರಳವಾಗಿರುವಂತಹ ಪ್ರಯೋಗವನ್ನು ನಡೆಸುವುದು. ಸೊ ಇದರ ರೇಖಾತ್ಮಕ ಚಿತ್ರವನ್ನು ನೀವು ಇಲ್ಲಿ ಗಮನಿಸಬಹುದು. ಇದೇ ಚಿತ್ರವನ್ನು ನೀವು ಮಾಡಿ ನೀವು ಒಂದಷ್ಟು ಎಕ್ಸ್ಪ್ಲೇನ್ ಅನ್ನ ಮಾಡಬೇಕು, ಅಲ್ಲಿ ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಸೊ ಈ ರೀತಿ ಮಾಡಬೇಕು, ಏನೆಲ್ಲ ಮಾಡಿದಿರಿ. ಒಂದು ಬೇಕರ್ ತಗೊಂಡು ಅದಕ್ಕೆ ಸಾಲ್ಟ್ ಸೊಲ್ಯೂಷನ್ ಅನ್ನ ಹಾಕಿ, ಆನಂತರ 2 ಗ್ರಾಫೈಟ್ ರಾಡ್ ಗಳನ್ನು ತೆಗೆದುಕೊಂಡು ಸೊ ಅದನ್ನ ಬ್ಯಾಟರಿಯ ಒಂದು ಟರ್ಮಿನಲ್ ಗೆ ಒಂದು ಗ್ರಾಫೈಟ್ ರಾಡ್ ಅನ್ನ ಕನೆಕ್ಟ್ ಮಾಡಬೇಕು, ಇನ್ನೊಂದು ತುದಿಯನ್ನ ಇನ್ನೊಂದು ಗ್ರಾಫೈಟ್ ರಾಡ್ ಗೆ ಕನೆಕ್ಟ್ ಮಾಡಬೇಕು, ಬ್ಯಾಟರಿಯ ಇನ್ನೊಂದು ತುದಿಯನ್ನ ಇನ್ನೊಂದು ಗ್ರಾಫೈಟ್ ರಾಡ್ ಗೆ ಕನೆಕ್ಟ್ ಮಾಡಬೇಕು. ಆನಂತರ ಆ ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ಬಲ್ಬ್ ಅನ್ನ ಫಿಕ್ಸ್ ಮಾಡಬೇಕು, ಇನ್ನೊಂದು ಸ್ವಿಚ್ ಅನ್ನ ಫಿಕ್ಸ್ ಮಾಡಬೇಕು. ಸೊ ಆನಂತರ ಆ ಸ್ವಿಚ್ ಅನ್ನ ಆನ್ ಮಾಡಿದ ಸಂದರ್ಭದಲ್ಲಿ ಆ ಬಲ್ಬ್ ಉರಿತದೆ, ಗ್ಲೋ ಆಗ್ತದೆ. ಸೊ ಇದರಿಂದ ನಾವು ಉಪ್ಪಿನ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸಿದೆ ಅಂತ ಹೇಳಿ ಕಂಡುಕೊಳ್ಳಬಹುದು. ಇವಿಷ್ಟನ್ನ ಬರಿಬೇಕು, ಎಲ್ಲ ಏನೇನು ಮಾಡಿದಿರಿ ಚಿತ್ರದಲ್ಲಿ ಅದನ್ನ ಬರಿಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತದೆ. ಬರೀ ಚಿತ್ರ ಮಾತ್ರ ಬರೆಯುವುದಿಲ್ಲ, ಸೊ ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಕೂಡ ಮಾಡಿ. ಮುಂದಿನ ಪ್ರಶ್ನೆ, ಅವಗಡ್ರೋ ಸಂಖ್ಯೆಯ ಮೌಲ್ಯವನ್ನ ಬರೆಯಿರಿ. ಹಾಗೇನೆ HNO3 ನೈಟ್ರಿಕ್ ಆಸಿಡ್ ನ ಅನುರಾಶಿಯನ್ನ ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ.
ಇಲ್ಲಿ ಪರಮಾಣು ರಾಶಿಯನ್ನ ಕೊಟ್ಟಿದ್ದಾರೆ. ಹೈಡ್ರೋಜನ್ ನ ಪರಮಾಣು ರಾಶಿ 1U, ಹಾಗೆ ನೈಟ್ರೋಜನ್ ನ ಪರಮಾಣು ರಾಶಿ 14U, ಹಾಗೇನೆ ಆಕ್ಸಿಜನ್ ನ ಪರಮಾಣು ರಾಶಿ 16 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಸೊ HNO3 ಅಂದ್ರೆ ನೈಟ್ರಿಕ್ ಆಸಿಡ್. ಸೊ ಇದರ ಅಣುರಾಶಿಯನ್ನ ಲೆಕ್ಕಾಚಾರ ಮಾಡಬೇಕು, ಅಂದ್ರೆ ಮಾಲಿಕ್ಯುಲರ್ ಮಾಸ್ ಅನ್ನ ಲೆಕ್ಕಾಚಾರ ಮಾಡಬೇಕು. ಸೊ ಇಲ್ಲಿ ಮೊದಲು ಕೇಳಿರುವಂತದ್ದು ಅವಗಾಡ್ರೋ ಸಂಖ್ಯೆಯ ಮೌಲ್ಯವನ್ನ ಬರೆಯಿರಿ. 6.022 ಇಂಟು 10⁻23 ಇದು ಅವಗಾಡ್ರೋ ನಂಬರ್. NA ಅಂತ ಹೇಳಿ ಸಾಮಾನ್ಯವಾಗಿ ರೆಪ್ರೆಸೆಂಟ್ ಮಾಡ್ತೇವೆ. NA ಅವಗಾಡ್ರೋ ನಂಬರ್ is equal to 6.022 into 10⁻23. ಸೊ ನೆಕ್ಸ್ಟ್ ನೀವೇನ್ ಮಾಡಬೇಕು, ಇಲ್ಲಿ ಕೇಳಿರುವಂತ HNO3 ಯ ಅಣುರಾಶಿಯನ್ನ ಲೆಕ್ಕಾಚಾರ ಮಾಡಿ. ಹೈಡ್ರೋಜನ್ 1U, ನೈಟ್ರೋಜನ್ 14U, ಆಕ್ಸಿಜನ್ 16. ಸೊ H ಒಂದೇ ಪರಮಾಣು ಇರುವಂತದ್ದು, ಹಾಗಾಗಿ 1 ಪ್ಲಸ್ N ಒಂದೇ ಪರಮಾಣು ಇರುವಂತದ್ದು, ಹಾಗಾಗಿ 14 ಪ್ಲಸ್ ಆಕ್ಸಿಜನ್ 3 ಪರಮಾಣು ಇದೆ, 3 ಗುಣಿಸು 16, 14 15 ಪ್ಲಸ್ 16 ಗುಣಿಸು 3 ಅಂತ ಹೇಳಿದ್ರೆ 48. ಎರಡನ್ನ ಕೂಡ ಕೂಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 63U ಬರುತ್ತೆ, 63U. ಹಾಗಾಗಿ HNO3 ಯ ಪರಮಾಣು ರಾಶಿ 63 ಗ್ರಾಮ್. ಮುಂದಿನ ಪ್ರಶ್ನೆ ನೋಡಿ, ಮಿಶ್ರ ಲೋಹಗಳು ಎಂದರೇನು? ಸೊ ಹಿತ್ತಾಳೆ ಮತ್ತು ಕಂಚುಗಳಲ್ಲಿನ ಘಟಕಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ, ನಾವು ಮಿಶ್ರ ಲೋಹಗಳನ್ನ ಇಂಗ್ಲಿಷ್ ನಲ್ಲಿ ಅಲಾಯ್ಸ್ ಅಂತ ಹೇಳಿ ಕರಿತೇವೆ, ಅಲಾಯ್ಸ್. ಸೊ ಮಿಶ್ರ ಲೋಹಗಳು ಅಂತ ಹೇಳಿದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳ ಅಥವಾ ಲೋಹ ಮತ್ತು ಅಲೋಹಗಳ ಏಕರೂಪದ ಮಿಶ್ರಣವನ್ನ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನ ನಾವು ಮಿಶ್ರ ಲೋಹಗಳು ಅಂತ ಹೇಳಿ ಕರಿತೇವೆ. ಮಿಶ್ರ ಲೋಹ ಅಥವಾ ಅಲಾಯ್ಸ್ ಗಳಂತ ಹೇಳಿದ್ರೆ, ಸೊ ಅದು ಮೆಟಲ್ ಕಾಂಪೋಸಿಷನ್ ಆಗಿರ್ಬೋದು ಅಥವಾ ಮೆಟಲ್ ನಾನ್ ಮೆಟಲ್ ಕಾಂಪೋಸಿಷನ್ ಆಗಿರ್ಬೋದು. ಮೆಟಲ್ ಅಥವಾ ಮೆಟಲ್ ನಾನ್ ಮೆಟಲ್, ಲೋಹ ಅಥವಾ ಲೋಹ ಅಥವಾ ಲೋಹ ಅಲೋಹಗಳ ಏಕರೂಪದ ಮಿಶ್ರಣ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನು ನಾವು ಮಿಶ್ರ ಲೋಹ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಕೇಳಿದರೆ ಹಿತ್ತಾಳೆ ಮತ್ತು ಕಂಚುಗಳಲ್ಲಿನ ಘಟಕಗಳನ್ನ ಬರೆಯಿರಿ ಅಂತೇಳಿ. ಇಲ್ಲಿ ಹಿತ್ತಾಳೆ ಇದರಲ್ಲಿ ಮೇನ್ ಕಾಂಪೋಸಿಷನ್ ಇರುವಂತದ್ದು ಕಾಪರ್. ಸೊ ತಾಮ್ರದ ಪ್ರಮಾಣವೇ ಹೆಚ್ಚಿರುವಂತದ್ದು ಕಾಪರ್ ಮತ್ತು ಸತು ಜಿಂಕ್. ಕಾಪರ್ ಅಂಡ್ ಜಿಂಕ್ ಇವೆರಡರ ಪ್ರಮಾಣ ಹೆಚ್ಚಿರುವಂತದ್ದು. ಸೊ ಹಾಗೇನೆ ಇನ್ನೊಂದು ಕಂಚು ಅಂತ ಕೇಳಿದರೆ ಅಂದ್ರೆ ಬ್ರಾನ್ಸ್. ಸೊ ಬ್ರಾನ್ಸ್ ಇದು ಕೂಡ ಕಾಪರ್ ನ ಒಂದು ಮಿಶ್ರಲೋಹ, ಮೇನ್ ಕಾಂಪೋಸಿಷನ್ ಇರುವಂತದ್ದು ಕಾಪರ್ ನದ್ದು. ಕಾಪರ್ ಮತ್ತು ತವರ ಟಿನ್, ಕಾಪರ್ ಅಂಡ್ ಟಿನ್ ಇದರ ಮಿಶ್ರಲೋಹವೇ ಕಂಚು. ಸೊ ಇವಲ್ಲದೆ ನಿಮಗೆ ಬೇರೆ ಮಿಶ್ರಲೋಹಗಳ ಬಗ್ಗೆ ಕೂಡ ಕೇಳ್ಬೋದು. ಸೊ ಈ ಲಿಸ್ಟ್ ಅನ್ನ ನೀವು ನೋಡಿ, ಇಲ್ಲಿ ಬ್ರಾಸ್ ಈಗಾಗಲೇ ನೋಡಿದಾವೆ, ಕಾಪರ್ ಅಂಡ್ ಜಿಂಕ್ ತಾಮ್ರ ಮತ್ತು ಸತು. ಸೊ ಇದನ್ನ ಯಾವ್ದ್ರಲ್ಲೆಲ್ಲ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಡೆಕೋರೇಟಿವ್ ಆರ್ಟಿಕಲ್ಸ್, ಟ್ಯಾಪ್ಸ್, ಅಲಂಕಾರಿಕ ವಸ್ತುಗಳು ಮತ್ತು ನಲ್ಲಿಗಳಲ್ಲಿ ಯೂಸ್ ಮಾಡ್ತೇವೆ ಹಿತ್ತಾಳೆಯ ಮಿಶ್ರಲೋಹವನ್ನ. ಹಾಗೆಯೇ ಬ್ರಾನ್ಸ್, ಕಾಪರ್ ಮತ್ತು ಟಿನ್, ತಾಮ್ರ ಮತ್ತು ತವರದ ಮಿಶ್ರಲೋಹವೇ ಕಂಚು. ಸೊ ಇದನ್ನ ಸ್ಟ್ಯಾಚ್ಯೂಸ್ ಅಂಡ್ ಮೆಡಲ್ಸ್, ಸೊ ಪದಕಗಳಲ್ಲಿ ಹಾಗೆಯೇ ಸ್ಟ್ಯಾಚ್ಯೂಸ್ ಅಥವಾ ಪ್ರತಿಮೆಗಳನ್ನ, ಪುತ್ಥಳಿಗಳನ್ನ ಮಾಡುವ ಸಂದರ್ಭದಲ್ಲಿ ಈ ಕಂಚಿನ ಮಿಶ್ರಲೋಹವನ್ನ ಬಳಸ್ತೇವೆ. ಸೋಲ್ಡರಿಂಗ್ ಅಂತೇಳಿ ನೀವು ಕೇಳಿರ್ಬೋದು. ಸೊ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ನಾವು 2 ತಂತಿಗಳನ್ನ, 2 ವೈರ್ ಗಳನ್ನ ಜೋಡಿಸುವ ಸಂದರ್ಭದಲ್ಲಿ ಸೋಲ್ಡರಿಂಗ್ ಮಾಡಿ ನಾವು ಆ 2 ತಂತಿಗಳನ್ನ ಜೋಡಿಸ್ತೇವೆ. ಸೊ ಈ ಸೋಲ್ಡರಿಂಗ್ ಏನು ವೈರ್ ಇದೆ, ಸೊ ಅದನ್ನ ಪ್ರಿಪೇರ್ ಮಾಡುವಂತದ್ದು ಈ ಸೋಲ್ಡರ್ ಅನ್ನುವಂತ ಮಿಶ್ರಲೋಹದಿಂದ. ಸೊ ಇದರಲ್ಲಿ ಪ್ರಮುಖವಾಗಿರುವಂತದ್ದು ಲೆಡ್, PB, ಲೆಡ್ ಅಂಡ್ ಟಿನ್ ಇದರ ಮಿಶ್ರಲೋಹವೇ ಸೋಲ್ಡರ್. ಸೊ ಇದನ್ನ ಸೋಲ್ಡರಿಂಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ಬಳಸ್ತೇವೆ, ಸೋಲ್ಡರಿಂಗ್ ಅಲ್ಲಿ ಬಳಸ್ತೇವೆ. ಹಾಗೆಯೇ ಸ್ಟೇನ್ಲೆಸ್ ಸ್ಟೀಲ್, ವೆರಿ ವೆರಿ ಇಂಪಾರ್ಟೆಂಟ್, ಸ್ಟೇನ್ಲೆಸ್ ಸ್ಟೀಲ್. ಸೊ ಇದರಲ್ಲಿ ಯಾವೆಲ್ಲ ಧಾತುಗಳಿವೆ ಅಂತ ಹೇಳಿದ್ರೆ, ಒಂದು ಕಬ್ಬಿಣ ಫೆರಸ್, ಹಾಗೆಯೇ ಕಾರ್ಬನ್, ಕ್ರೋಮಿಯಂ ಅಂಡ್ ನಿಕ್ಕೆಲ್, ಐರನ್, ಕಾರ್ಬನ್, ಕ್ರೋಮಿಯಂ ಅಂಡ್ ನಿಕ್ಕೆಲ್. ಸೊ ಇವೆಲ್ಲ ಧಾತುಗಳು ಇರುವಂತಹ ಒಂದು ಮಿಶ್ರಲೋಹವೇ ಸ್ಟೇನ್ಲೆಸ್ ಸ್ಟೀಲ್. ಸ್ಟೇನ್ಲೆಸ್ ಸ್ಟೀಲ್ ನ ಉಪಯೋಗ ನಿಮಗೆ ಗೊತ್ತಿದೆ, ವ್ಯಾಪಕವಾಗಿ ಬಳಸ್ತೇವೆ ಯುಟೆನ್ಸಿಲ್ಸ್, ಅಡುಗೆಯ ಪಾತ್ರಗಳಲ್ಲಿ, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ, ವೈದ್ಯರು ಶಸ್ತ್ರಕ್ರಿಯೆಯನ್ನು ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಬಳಸುವ ಉಪಕರಣಗಳಲ್ಲಿ ಕೂಡ ಈ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಬಳಸ್ತೇವೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ವ್ಯಾಪಕವಾಗಿ ಸ್ಟೇನ್ಲೆಸ್ ಸ್ಟೀಲ್ ನ ಬಳಕೆ ಇದೆ. ಹಾಗೆಯೇ ಜರ್ಮನ್ ಸಿಲ್ವರ್ ಅನ್ನುವಂತ ಇನ್ನೊಂದು ಮಿಶ್ರಲೋಹ ಇದೆ. ಸೊ ಇದರಲ್ಲಿ ಕಾಪರ್, ತಾಮ್ರ, ನಿಕ್ಕೆಲ್, ಜಿಂಕ್, ಕಾಪರ್, ನಿಕ್ಕೆಲ್, ಜಿಂಕ್. ಸೊ ಇದನ್ನ ಬಳಸ್ತೇವೆ. ಸೊ ಇದರ ಪ್ರಮುಖವಾಗಿರುವಂತಹ ಉಪಯೋಗ ಏನಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಜ್ಯುವೆಲರಿ, ಕೃತಕ ಆಭರಣಗಳ ತಯಾರಿಕೆಯಲ್ಲಿ ಈ ಜರ್ಮನ್ ಸಿಲ್ವರ್ ಅನ್ನುವಂತ ಒಂದು ಮಿಶ್ರಲೋಹವನ್ನ
ಬಳಸ್ತೇವೆ. ಹಾಗೇನೆ ಗನ್ ಮೆಟಲ್, ಗನ್ ಪೌಡರ್ ಅಂತ ಕೂಡ ಕರಿತೇವೆ, ಗನ್ ಮೆಟಲ್. ಸೊ ಇದರಲ್ಲಿ ಸಾಮಾನ್ಯವಾಗಿ ಕಾಪರ್, ತಾಮ್ರ, ತವರ ಮತ್ತು ಸತ್ತು. ಸೊ ಇದನ್ನ ಯಾವ್ದ್ರಲ್ಲಿ ಯೂಸ್ ಮಾಡ್ತೇವೆ? ಆಬ್ವಿಯಸ್ಲಿ ಗನ್ ಅಂಡ್ ಫ್ರೇಮ್ಸ್ ಆಫ್ ಸ್ಪೆಕ್ಟಾಕಲ್ಸ್, ಕನ್ನಡಕದ ಪಟ್ಟಿ ಏನಿದೆ, ಸೊ ಅದರಲ್ಲಿ ಕೂಡ ಅದರ ಮ್ಯಾನುಫ್ಯಾಕ್ಚರ್ ಅಲ್ಲಿ ಕೂಡ ಬಳಸ್ತಾರೆ. ಹಾಗೇನೆ ಇನ್ನೊಂದು ಮಿಶ್ರಲೋಹ, ಇದು ಅಲ್ಯೂಮಿನಿಯಂನ ಮಿಶ್ರಲೋಹ, ಅಲ್ಯೂಮಿನಿಯಂನ ಮಿಶ್ರಲೋಹ. ಸೊ ಡ್ಯುರಾಲ್ಯೂಮಿನ್ ಅಂತೇಳಿ. ಸೊ ಇದರಲ್ಲಿ ಯಾವ್ದೆಲ್ಲ ಕಾಂಪೋಸಿಷನ್ ಇರ್ತದೆ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಕಾಪರ್ ಅಂಡ್ ಮ್ಯಾಂಗನೀಸ್ ಇರ್ತದೆ. ಏರ್ ಕ್ರಾಫ್ಟ್ ಬಾಡಿಗಳನ್ನ ಇದರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಏರ್ ಕ್ರಾಫ್ಟ್ಗಳು, ಆಕಾಶದಲ್ಲಿ ಹಾರುವಂತ ವಸ್ತುಗಳು, ವಿಮಾನ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು. ಸೊ ಇವುಗಳ ತಯಾರಿಕೆಯಲ್ಲಿ ಇವುಗಳನ್ನ, ಈ ಮೆಟಲ್ ಅನ್ನ, ಈ ಅಲಾಯ್ ಅನ್ನ ಬಳಸ್ತಾರೆ, ಡ್ಯುರಾಲ್ಯೂಮಿನ್. ಹಾಗೇನೆ ಇನ್ನೊಂದು ಅಲ್ಯೂಮಿನಿಯಂನ ಮಿಶ್ರಲೋಹ ಮ್ಯಾಗ್ನಲಿಯಂ ಅಂತೇಳಿ. ಸೊ ಇದರಲ್ಲಿ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂ ಇರುವಂತದ್ದು. ಸೊ ಇದನ್ನ ಕಿಚನ್ ವೇರ್ಸ್ ಗಳಲ್ಲಿ ಯೂಸ್ ಮಾಡ್ತೇವೆ, ಕಿಚನ್ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತೇವೆ, ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ. ಸೊ ಹಾಗೇನೆ ಸ್ಟೀಲ್, ಉಕ್ಕು, ಇದರಲ್ಲಿ ಇರುವಂತಹ ಕಾಂಪೋಸಿಷನ್ ಯಾವ್ದು ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಧಾತುಗಳು ಐರನ್ ಅಂಡ್ ಕಾರ್ಬನ್, ಕಬ್ಬಿಣ ಮತ್ತು ಇಂಗಾಲ. ವ್ಯಾಪಕವಾಗಿ ಸ್ಟೀಲ್ ರಾಡ್ ಗಳನ್ನ ನಾವು ತಯಾರಿಸ್ತೇವೆ ಶಿಪ್ ಕನ್ಸ್ಟ್ರಕ್ಷನ್ ಅಲ್ಲಿ. ಆಲ್ಮೋಸ್ಟ್ ಎಲ್ಲಾ ಕಡೆ ಸ್ಟೀಲ್ ನಿಂದ ಮಾಡಲ್ಪಟ್ಟಂತಹ ವಸ್ತುಗಳನ್ನ ಬಳಸ್ತೇವೆ. ಸೊ ಈ ರೀತಿ ಎಲ್ಲಾ ಮಿಶ್ರಲೋಹಗಳನ್ನು ಕೂಡ ನೋಡ್ಕೊಳ್ಳಿ, ಅವುಗಳ ಕಾಂಪೋಸಿಷನ್ ಅನ್ನು ಕೂಡ ತಿಳ್ಕೊಳ್ಳಿ. ಸೊ ಇಲ್ಲಿ ಕೆಲವೊಂದಿಷ್ಟು ಮಿಶ್ರಲೋಹಗಳು ಬಿಟ್ಟು ಹೋಗಿರ್ಬೋದು, ಬೇರೆ ಮಿಶ್ರಲೋಹಗಳು ಇದ್ರೂ ಕೂಡ ಅದನ್ನ ತಿಳ್ಕೊಂಡು ಅವುಗಳ ಉಪಯೋಗಗಳನ್ನ ಕೂಡ ತಿಳ್ಕೊಳ್ಳಿ, ಕಾಂಪೋಸಿಷನ್ ಕೂಡ ತಿಳ್ಕೊಳ್ಳಿ. ಇಷ್ಟು ನೀವು ತಿಳ್ಕೊಳ್ಬೇಕು ಈ ಮಿಶ್ರಲೋಹಗಳ ಬಗ್ಗೆ. ಮುಂದಿನ ಪ್ರಶ್ನೆ ನೋಡಿ, ಕೊಟ್ಟಿರುವ ಸಂಯುಕ್ತಗಳ ಅಣುಸೂತ್ರ ಮತ್ತು ಕ್ರಿಯಾ ಗುಂಪುಗಳನ್ನ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ನೋಡಿ, ಇಲ್ಲಿ 3 ಕಾಂಪೌಂಡ್ ಗಳನ್ನ ಕೊಟ್ಟಿದ್ದಾರೆ, ಆರ್ಗ್ಯಾನಿಕ್ ಕಾಂಪೌಂಡ್ಗಳು. ಒಂದು ಎಥೆನಾಲ್, ಇನ್ನೊಂದು ಪ್ರೊಪೆನಾಲ್, NaL ಆಯ್ತಾ, NaL. ಹಾಗೇನೆ ಎಥೆನಾಯಿಕ್ ಆಮ್ಲ, ಎಥೆನಾಯಿಕ್ ಆಸಿಡ್. ಸೊ ಇವುಗಳ ಅಣುಸೂತ್ರ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾವನ್ನ ಬರೀಬೇಕು ಮತ್ತು ಕ್ರಿಯಾ ಗುಂಪುಗಳನ್ನ ಬರೀಬೇಕು. ಕ್ರಿಯಾ ಗುಂಪುಗಳಂತ ಹೇಳಿದ್ರೆ ಫಂಕ್ಷನಲ್ ಗ್ರೂಪ್, ಇಂಗ್ಲಿಷ್ ನಲ್ಲಿ ಫಂಕ್ಷನಲ್ ಗ್ರೂಪ್ ಅಂತೇಳಿ ಕರಿತೇವೆ, ಫಂಕ್ಷನಲ್ ಗ್ರೂಪ್. ಇವುಗಳನ್ನ ಬರೀಬೇಕು. ಯಾವ ಫಂಕ್ಷನಲ್ ಗ್ರೂಪ್ ಈ 3 ಕಾಂಪೌಂಡ್ ಗಳಲ್ಲಿ ಇದೆ ಅಂತೇಳಿ. ಇಲ್ಲಿ ಮೊದಲನೇದು ಎಥೆನಾಲ್, ಇದರ ಅಣುಸೂತ್ರವನ್ನು ಬರೀಬೇಕು. ಅಣುಸೂತ್ರ C2H5OH, ಸಿಂಪಲ್ ಆಲ್ಕೋಹಾಲ್, C2H5OH. ಇದರಲ್ಲಿರುವಂತಹ ಫಂಕ್ಷನಲ್ ಗ್ರೂಪ್, ಕ್ರಿಯಾ ಗುಂಪು ಯಾವುದು ಅಂತ ಹೇಳಿದ್ರೆ ಅದು ಆಲ್ಕೋಹಾಲ್. OH ಗ್ರೂಪ್ ಆಲ್ಕೋಹಾಲ್ ಅಲ್ಲಿ ಇರುವಂತಹ ಫಂಕ್ಷನಲ್ ಗ್ರೂಪ್, ಇದು ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್. ಹಾಗೆಯೇ ಪ್ರೊಪೆನಾಲ್. ಸೊ ಇದನ್ನ ಸಾಮಾನ್ಯವಾಗಿ C2H5CHO ಅಥವಾ CH3CH2CHO ಅಂತ ಕೂಡ ಬರೀತೇವೆ. ಇಲ್ಲಿರುವಂತಹ ಫಂಕ್ಷನಲ್ ಗ್ರೂಪ್ ಯಾವ್ದು ಅಂತ ಹೇಳಿದ್ರೆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ CHO ಗ್ರೂಪ್. ಆಲ್ಡಿಹೈಡ್ ಯಾವಾಗ್ಲೂ CHO ಫಂಕ್ಷನಲ್ ಗ್ರೂಪ್ ಆಗಿರುತ್ತದೆ. ಹಾಗೆಯೇ ಎಥೆನಾಯಿಕ್ ಆಸಿಡ್. ಸೊ ಎಥೆನಾಯಿಕ್ ಆಸಿಡ್ ನ ಮೊಲಿಕ್ಯುಲರ್ ಫಾರ್ಮುಲಾ, ಅಣುಸೂತ್ರ CH3COOH, ಇದರ ಅಣುಸೂತ್ರ. ಸೊ ಇದರಲ್ಲಿರುವಂತಹ ಕ್ರಿಯಾ ಗುಂಪು, ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಹೇಳಿದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಗ್ರೂಪ್, ಕಾರ್ಬೋಕ್ಸಿಲಿಕ್ ಆಸಿಡ್ ಅಥವಾ ಕಾರ್ಬೋಕ್ಸಿಲಿಕ್ ಆಮ್ಲ. ಸೊ ಇದರ ಫಂಕ್ಷನಲ್ ಗ್ರೂಪ್ COOH. ಈ ರೀತಿ ಫಂಕ್ಷನಲ್ ಗ್ರೂಪ್ ಇರ್ತದೆ. ಸೊ ಈ ಮೂರನ್ನ ಕೂಡ ಈ ರೀತಿ ಬರಿಬೇಕು, ಯಾವ ಎಲ್ಲ ಅಂತೇಳಿ, ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅಂತೇಳಿ. ಮುಂದಿನ ಪ್ರಶ್ನೆ ನೋಡಿ, ಸಸ್ಯ ಹಾರ್ಮೋನ್ಗಳು ಎಂದರೇನು? ಕೋಶ ವಿಭಜನೆಯನ್ನು ಉತ್ತೇಜಿಸುವ ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ಸಸ್ಯ ಹಾರ್ಮೋನ್ಗಳ ಬಗ್ಗೆ ಕೇಳಿದರೆ ಪ್ಲಾಂಟ್ ಹಾರ್ಮೋನ್ಸ್ ಅಥವಾ ಫೈಟೋ ಹಾರ್ಮೋನ್ಸ್ ಗಳಂತ ಕೂಡ ಕರಿತೇವೆ. ಸೊ ಫಸ್ಟ್ ಗೆ ಸಸ್ಯ ಹಾರ್ಮೋನ್ಗಳು ಅಂದ್ರೆ ಅದರ ಡೆಫಿನೇಷನ್ ಅನ್ನು ಬರೀಬೇಕು. ಸೊ ಸಸ್ಯ ಹಾರ್ಮೋನ್ಗಳು ಅಂತ ಹೇಳಿದ್ರೆ ಸಸ್ಯಗಳ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಸ್ಯಗಳ ಇರುವಂತಹ ಪರಿಸರಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುವಿಕೆಯನ್ನ ನಿಯಂತ್ರಿಸುವಂತಹ ರಾಸಾಯನಿಕ ವಸ್ತುಗಳನ್ನ ಸಸ್ಯ ಹಾರ್ಮೋನ್ಗಳು ಅಥವಾ ಫೈಟೋ ಹಾರ್ಮೋನ್ಗಳು ಅಂತೇಳಿ ಕರಿತೇವೆ. ಸೊ ಇದು ಇದರ ಡೆಫಿನೇಷನ್. ಸಸ್ಯಗಳ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಸ್ಯಗಳು ಅವುಗಳ ಪರಿಸರಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳುವಂತ ಒಂದು ಪ್ರತಿಕ್ರಿಯಿಸುವಂತ ಗುಣವನ್ನ ನಿಯಂತ್ರಿಸುವಂತ ರಾಸಾಯನಿಕ ವಸ್ತುಗಳನ್ನ, ಒಂದಷ್ಟು ಪ್ರಮಾಣದಲ್ಲಿ ಸ್ರವಿಸಲ್ಪಡುವಂತ ರಾಸಾಯನಿಕ ವಸ್ತುಗಳನ್ನ ನಾವು ಸಸ್ಯ ಹಾರ್ಮೋನುಗಳು ಅಂತೇಳಿ ಕರಿತೇವೆ, ಅಥವಾ ಇವುಗಳನ್ನ ಫೈಟೋ ಹಾರ್ಮೋನುಗಳು ಅಂತೇಳಿ ಕೂಡ ಕರಿತೇವೆ. ಸೊ ಇಲ್ಲಿ ಇನ್ನೊಂದು ಮುಂದುವರೆದು ಕೇಳಿದರೆ ಕೋಶ ವಿಭಜನೆಯನ್ನ ಉತ್ತೇಜಿಸುವಂತ ಸಸ್ಯ ಹಾರ್ಮೋನ್ ಯಾವುದು ಅಂದ್ರೆ, ಸೊ ಕೋಶ ವಿಭಜನೆ, ಸೆಲ್ ಡಿವಿಷನ್ ಅನ್ನ ಉತ್ತೇಜಿಸುವಂತ ಸಸ್ಯ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ಅದು ಸೈಟೋಕೈನಿನ್. ಇಟ್ ಎನ್ಹಾನ್ಸಸ್ ದ
ಸೆಲ್ ಡಿವಿಷನ್. ಸೊ ಹಾಗೇನೆ ಸಸ್ಯಗಳ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತ ಹಾರ್ಮೋನ್ ಅಬ್ಸಿಸಿಕ್ ಆಮ್ಲ ಅಥವಾ ಅಬ್ಸಿಸಿಕ್ ಆಸಿಡ್. ಅಬ್ಸಿಸಿಕ್ ಆಸಿಡ್ ಕಡಿಮೆ ಪ್ರಮಾಣದಲ್ಲಿ ಸ್ರವಿಕೆ ಆದ್ರೆ, ಅಂದ್ರೆ ನಿಗದಿತ ಪ್ರಮಾಣದಲ್ಲಿ ಸ್ರವಿಕೆ ಆಗದಿದ್ರೆ ಸಸ್ಯಗಳು ಕುಂಠಿತವಾಗಿ ಬೆಳವಣಿಗೆಯನ್ನು ಹೊಂದವೆ. ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತದೆ. ಮುಂದಿನ ಪ್ರಶ್ನೆ ನೋಡಿ, ಆಹಾರ ಸರಪಳಿ ಎಂದರೇನು? ಕೆಳಗೆ ಕೊಟ್ಟಿರುವಂತಹ ಜೀವಿಗಳನ್ನ ಬಳಸಿ ಸರಳವಾದ ಆಹಾರ ಸರಪಳಿಯನ್ನ ರಚಿಸಿ. ಹಾವು, ಮಿಡತೆ, ಹುಲ್ಲು ಮತ್ತು ಕಪ್ಪೆ ಅಂತೇಳಿ ಕೊಟ್ಟಿದ್ದಾರೆ. ಹಾವು, ಮಿಡತೆ, ಹುಲ್ಲು, ಕಪ್ಪೆ. ಇಲ್ಲಿ ಕೇಳಿದರೆ ಆಹಾರ ಸರಪಳಿ ಎಂದರೇನು? ವಾಟ್ ಈಸ್ ಫುಡ್ ಚೈನ್? ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಅಂತ ಹೇಳಿದ್ರೆ, ಸೊ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಆಹಾರದ ಶಕ್ತಿಯು ಹರಿಯುವಂತ ಸರಣಿಯನ್ನ ನಾವು ಆಹಾರ ಸರಪಳಿ ಅಂತೇಳಿ ಕರಿತೇವೆ. ಒಂದು ಇಕೋಸಿಸ್ಟಮ್ ಅಲ್ಲಿ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಆಹಾರದ ಶಕ್ತಿಯು ಹರಿಯುವಂತ ಸರಣಿಯನ್ನ ನಾವು ಆಹಾರ ಸರಪಳಿ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಹಾವು, ಮಿಡತೆ, ಹುಲ್ಲು ಮತ್ತು ಕಪ್ಪೆ. ಸೊ ಇವುಗಳಿಗೆ ಸಂಬಂಧಪಟ್ಟಾಗೆ ನಾವು ಒಂದು ಆಹಾರ ಸರಪಳಿಯನ್ನ ಬರೆಯುತ್ತಿದ್ರೆ, ಸೊ ಇಲ್ಲಿ ಹುಲ್ಲು ಇದು ಪ್ರೊಡ್ಯೂಸರ್, ಉತ್ಪಾದಕ. ಆನಂತರ ಬರ್ತದೆ ಈ ಹುಲ್ಲನ್ನ ಮಿಡತೆ ತಿಂತದೆ. ಸೊ ಮಿಡತೆಯನ್ನ ನೆಕ್ಸ್ಟ್ ಕಪ್ಪೆ ತಿಂತದೆ. ಕಪ್ಪೆಯನ್ನ ಆಹಾರವಾಗಿ ಹಾವು ತಿಂತದೆ. ಸೊ ಆ ಹಾವನ್ನ ಆಹಾರವಾಗಿ ಗಿಡುಗ ಅಥವಾ ಹದ್ದು ತಿಂತದೆ. ಸೊ ಈ ರೀತಿ ನಾವು ಆಹಾರದ ಶಕ್ತಿಯ ಹರಿವನ್ನ ರೆಪ್ರೆಸೆಂಟ್ ಮಾಡಬಹುದು. ಇದನ್ನೇ ನಾವು ಫುಡ್ ಚೈನ್ ಅಥವಾ ಆಹಾರ ಸರಪಳಿ ಅಂತೇಳಿ ಕರೆಯುವಂಥದ್ದು. ಮುಂದಿನ ಪ್ರಶ್ನೆ, ಹಾಗೇನೆ ಕೊನೆಯ ಪ್ರಶ್ನೆ, ಜೀವ ವಿಕಾಸ ಎಂದರೇನು? ಜೀವ ವಿಕಾಸಕ್ಕೆ ಯಾವುದಾದರೂ ಎರಡು ಸಾಕ್ಷ್ಯಾಧಾರಗಳನ್ನ ತಿಳಿಸಿ ಅಂತೇಳಿ ಕೇಳಿದರೆ, ಸೊ ಜೀವ ವಿಕಾಸ ಅಥವಾ ಇವಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿ ಡೆಫಿನೇಷನ್ ಇದೆ. ಜೀವ ವಿಕಾಸ ಅನ್ನುವಂಥದ್ದು ಕೋಟ್ಯಾಂತರ ವರ್ಷಗಳ ಕಾಲಾವಧಿಯಲ್ಲಿ ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳು ನಿಧಾನವಾಗಿ ಮತ್ತು ಹಂತ ಹಂತವಾಗಿ ಬದಲಾವಣೆ ಹೊಂದಿ ರೂಪುಗೊಂಡಂತಹ ಪ್ರಕ್ರಿಯೆಯನ್ನು ನಾವು ಜೀವ ವಿಕಾಸ ಅಂತೇಳಿ ಕರಿತೇವೆ. ಸೊ ಜೀವ ವಿಕಾಸ ಅನ್ನುವಂಥದ್ದು ಒಂದು ಕಾಂಪ್ಲೆಕ್ಸ್ ಪ್ರೊಸೀಜರ್. ಸೊ ಇದು ಕೋಟ್ಯಾಂತರ ವರ್ಷಗಳನ್ನ ತಗೊಂಡಿದೆ. ಕೋಟ್ಯಾಂತರ ವರ್ಷಗಳು ಜೀವ ವಿಕಾಸಕ್ಕೆ ಬೇಕಾಗಿದೆ. ಈ ಜೀವ ವಿಕಾಸಕ್ಕೆ ನಮಗೆ ಈಗ ಪ್ರಸ್ತುತ ಇರುವಂತ ಸಾಕ್ಷಿಗಳು ಯಾವ ಅಂತ ಹೇಳಿದ್ರೆ, ಸೊ ಜೀವ ವಿಕಾಸ ಆಗಿದೆ ಅಂತೇಳಿ ನಾವು ಯಾವ ಆಧಾರದ ಮೇಲೆ ಹೇಳ್ತೇವೆ ಅನ್ನೋದಕ್ಕೆ ನಾವು ಯಾವ್ದಾದ್ರು ಎರಡು ಸಾಕ್ಷಿಗಳನ್ನ ಇಲ್ಲಿ ಒದಗಿಸ್ಬೇಕು. ಯಾವೆರಡು ಸಾಕ್ಷಿಗಳನ್ನ ವಿಜ್ಞಾನಿಗಳು ಒದಗಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ರಚನಾರೂಪಿ ಅಂಗಗಳು ಅಂದ್ರೆ ಹೋಮೋಲಾಗಸ್ ಆರ್ಗನ್ಸ್ಗಳು ಮತ್ತು ಕಾರ್ಯಾನುರೂಪಿ ಅಂಗಗಳು. ಸೊ ಇವು ಒಂದು ಉದಾಹರಣೆ ಅಂದ್ರೆ ಸಾಕ್ಷ್ಯಾಧಾರ. ಇನ್ನೊಂದು ಫಲಯುಳಿಕೆಗಳು. ಫಲಯುಳಿಕೆಗಳನ್ನ ಅಧ್ಯಯನ ಮಾಡಿ ಕೂಡ ನಮ್ಮ ಜೀವ ವಿಕಾಸದ ಸಿದ್ಧಾಂತವನ್ನ ವಿಜ್ಞಾನಿಗಳು ಮಂಡಿಸಿದ್ದಾರೆ. ಸೊ ಇವಿಷ್ಟು 2022ರಲ್ಲಿ ನಡೆದಂತಹ GPSTR ನೇಮಕಾತಿ ಪರೀಕ್ಷೆಯ ಪತ್ರಿಕೆ 2 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಕೇಳಿರುವಂತ 3 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳು, ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳು. ಸೊ ನಾನು ಆದಷ್ಟು ಸರಳ ಭಾಷೆಯಲ್ಲಿ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇನೆ. ಸೊ ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ 4 ಅಂಕಗಳ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೇನೆ, ಅದು ಕೂಡ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಸೊ ಏನೇ ಕನ್ಫ್ಯೂಷನ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 6 ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಹೋಗೋಣ. ಥ್ಯಾಂಕ್ ಯು, ನಮಸ್ತೆ.